ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಮನದಾಳದ ಮಾತುಗಳು ಏನಿದೆ ನಿಮ್ಮ ಬಗ್ಗೆ, ನಿಮ್ಮ ಒಂದು ಭಾವನೆ ಅಂತಕ್ಕಂಥದ್ದು ಯಾವ ರೀತಿ ಇದೆ ನಿಮ್ಮ ಬಗ್ಗೆ, ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋವನ್ನು ಖಂಡಿತ ಕೊನೆ ತನಕ ನೋಡಿ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ನೀವು ಖಂಡಿತ ಕನ್ಸಿಡರ್ ಮಾಡಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೋಬೋದಾಗಿದೆ. ಓಕೆ, ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್, ಟಿಪ್ಸ್, ಪೆಂಡುಲಮ್ ರೀಡಿಂಗ್ಗೋಸ್ಕರ ಪ್ರತಿನಿತ್ಯ ನೀವು ಈ ಪೇಜನ್ನು ಫಾಲೋ ಮಾಡ್ಬೋದಾಗಿದೆ. ರೈಟ್, ಸೊ ಬನ್ನಿ ಲೆಟ್ಸ್ ಟ್ಯಾಪ್ ಇನ್ ಟು ದ ಎನರ್ಜಿ. ಸೊ ನಿಮ್ಮ ಒಂದು ವ್ಯಕ್ತಿಯ ಹೆಸರು, ಡೇಟ್ ಆಫ್ ಬರ್ತ್ನ ಮೈಂಡಲ್ಲಿ ಚಾಂಟ್ ಮಾಡಿಕೊಡಿ. ಸೊ ಲೆಟ್ಸ್ ಕನೆಕ್ಟ್ ಟು ದ ಎನರ್ಜೀಸ್. ಸೊ ನಮ್ಮ ಒಂದು ವ್ಯಕ್ತಿಯ ಎನರ್ಜೀಸ್ಗೆ ಕನೆಕ್ಟ್ ಆಗೋಣ. ಅವರ ಮನದಾಳದ ಮಾತುಗಳು ನಿಮ್ಮ ಬಗ್ಗೆ ಏನೆಲ್ಲ ಇದೆ, ಏನೆಲ್ಲ ಆಲೋಚನೆಯನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ ಕನೆಕ್ಟ್ ಎನರ್ಜೀಸ್. ಡಿಯರ್ ಯೂನಿವರ್ಸ್ ಹೆಲ್ಪ್ ಮೀ ಕನೆಕ್ಟ್ ಟು ದ ಎನರ್ಜೀಸ್, ಡಿಯರ್ ಏಂಜಲ್ಸ್. ಓಕೆ, ಸೊ ನೋಡೋಣ ಬನ್ನಿ. ಓಕೆ, ಸೊ ವಿ ಹ್ಯಾವ್ 10 of Pentacles, 3 of Swords. ಓಕೆ, and we have 9 of Pentacles and we have 8 of Swords. ಸೊ ಗೈಸ್, ಈ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನಿಮ್ಮ ಪರ್ಸನ್ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿಚುವೇಶನಲ್ಲಂತೂ ಇಲ್ಲ. ತುಂಬ ಸಫರ್ ಆಗ್ತಾ ಇದ್ದಾರೆ. ಒಂದು ರೀತಿ ಹೇಳೋದಾದ್ರೆ ತುಂಬ ಇಕ್ಕಟ್ಟಿನ ಒಂದು ಪರಿಸ್ಥಿತಿನಲ್ಲಿ ಅವರಿದ್ದಾರೆ ಅಂತ ಹೇಳ್ಬೋದು. ತುಂಬ ಓವರ್ ಥಿಂಕ್ ಮಾಡ್ತಾರೆ. ಬಹಳ ನೆಗೆಟಿವ್ ಮೈಂಡ್ಸೆಟ್ ಅಂತಕ್ಕಂಥದ್ದು ಅವರಲ್ಲಿ ಇದೆ. ಸೊ ನೀವು ನೋಡ್ಬೋದು ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ, ಬಹುಶಃ ಅವ್ರಿಗೆ ಇಲ್ಲಿ ಒಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಖಂಡಿತ ಥರ್ಡ್ ಪಾರ್ಟಿ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಗೋಚರ ಆಗ್ತಾ ಇದೆ. ಸೊ ವಿ ಹ್ಯಾವ್ ಲೈಕ್ 2 cards ಟೆಲ್ಲಿಂಗ್ ಓಕೆ ಥರ್ಡ್ ವ್ಯಕ್ತಿ ಯಾರೋ ಇದ್ದಾರೆ. ಸೊ ಅವರಿಂದ ಇವರು ಈ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಫ್ಯಾಮಿಲಿನಲ್ಲಿ ಎಷ್ಟೇ ಒಂದು ಸಂತೋಷ ಸಡಗರ ಇದ್ರೂ ಆ ವ್ಯಕ್ತಿಗೆ ಅಥವಾ ನಿಮ್ಮ ಒಂದು ಪರ್ಸನ್ಗಂತ ಹೇಳ್ಬೋದು, ಎಲ್ಲೋ ಆ ಒಂದು ಥರ್ಡ್ ವ್ಯಕ್ತಿಯಿಂದ ನಿಮಗೆ ಬಹಳ ತೊಂದರೆ ಆಗ್ತಕ್ಕಂಥದ್ದು ಉಂಟು. ಸೊ ಫ್ಯಾಮಿಲಿನಲ್ಲಿ ಎಷ್ಟೇ ನೀವು ಆ ಒಂದು ಇಂಟ್ರೆಸ್ಟ್ ಅಂತಕ್ಕಂಥದ್ದು, ಇಲ್ಲಿ ಮ್ಯಾರಿಡ್ ಕಪಲ್ಸ್ ತುಂಬ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಮ್ಯಾರೇಜ್ ಅಥವಾ ಏನೋ ಒಂದು ಶುಭ ಕಾರ್ಯ, ಒಂದು ಸೆಲೆಬ್ರೇಷನ್ ಅಂತಕ್ಕಂಥದ್ದು ತುಂಬ ಹತ್ತಿರದಲ್ಲಿದೆ ಅಂತಲೂ ಹೇಳ್ಬೋದು. ಬಟ್ ಏನಪ್ಪ ಅಂತಂದರೆ, ನಿಮ್ಮ ವ್ಯಕ್ತಿ ಕಡೆಯಿಂದ ಆ ಒಂದು ಸಪೋರ್ಟ್ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇಲ್ಲ. ಸೊ ನೋಡ್ಬೋದು, ಸೊ ನಿಮ್ಮ ವ್ಯಕ್ತಿಯ ಒಂದು ಮನದಾಳದ ಮಾತು ನಿಮಗೆ ಅಂತ ನೋಡೋದಾದರೆ ಒಂಥರ ತುಂಬ ಲೋ ಫೀಲ್ ಆಗ್ತಾರೆ. ಓಕೆ, ನಿಮಗೆ ಲೈಕ್ ಅವರು ಹಿ ಆರ್ ಶಿ ಈಸ್ ಅ ಪಾರ್ಟ್ ಆಫ್ ಯುವರ್ ಫ್ಯಾಮಿಲಿ. ಅಂದರೆ ನಿಮ್ಗೇನು ಪರ್ಸನ್ ಇದೆ, ನನಗೆ ಅನಿಸೋ ಪ್ರಕಾರ ಲೈಕ್ ಮೋಸ್ಟ್ ಆಫ್ ದೆಮ್ ಇಲ್ಲಿ ಮ್ಯಾರಿಡ್ ಇರ್ತೀರ. ಸೊ ಹಾಗಾಗಿ ಒಂದು ಫ್ಯಾಮಿಲಿ ಅಂತಕ್ಕಂಥದ್ದು ಗೋಚಾರ ಆಗ್ತಾ ಇದೆ. ಬಟ್ ಆ ಒಂದು ನಿಮ್ಮ ಪರ್ಸನ್ ಬೇರೆ ಒಂದು ಥರ್ಡ್ ಪಾರ್ಟಿಯಿಂದ ಸಹ ತುಂಬ ಸಫರ್ ಆಗ್ತಾ ಇದ್ದಾರೆ, ತುಂಬ ಲಾಸ್ ಆಗ್ತಿದ್ದಾರೆ. ಇಲ್ಲಿ ನಾನು ಅವರು ಇಚ್ಛೆಯಿಂದನೇ ಅವರು ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಯಾಕಂತಂದರೆ ಅವರ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಯಾವ ಥರ ಇದೆ ಅಂತಂದರೆ, ಅವ್ರಿಗಿಷ್ಟ ಇಲ್ಲದೇ ಇದ್ರೂ ಅವರು ಕೆಲವೊಂದು ವಿಚಾರಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಓಕೆ, ಆ್ಯಂಡ್ ಅದೇ ರೀತಿ ಬ್ಲ್ಯಾಕ್ ಮೇಲ್ ಸಹ ಮಾಡ್ತಿದ್ದಾರೆ ಅಂತಲೂ ಹೇಳಬಹುದು. ಓಕೆ, ಸೊ ಥರ್ಡ್ ಪರ್ಸನ್ ಯಾರಿದ್ದಾರೆ ಅವರು ಇವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಇರಬಹುದು. ಸೊ ನೀವು ನೋಡ್ಬೋದು ತುಂಬ ಲಾಸಲ್ಲಿ ಇದೆ ಅವರ ಅಂದರೆ ನಿಮ್ಮ ಒಂದು ವ್ಯಕ್ತಿಯ ಫಿನಾನ್ಷಿಯಲ್ ಸ್ಟೇಟಸ್, ಹಣಕಾಸಿನ ವಿಚಾರ ನೋಡೋದಾದರೆ ಈ 3ನೇ ವ್ಯಕ್ತಿಯಿಂದ ಅದು ಲಾಸ್ ಆಗ್ತಾ ಇದೆ. ಸೊ ಇಲ್ಲಿ ಹೇಗೆ ರಿಲೇಟ್ ಮಾಡ್ಬೋದು ನಾವು ಅಂತಂದರೆ, ಇವ್ರಿಗಿಷ್ಟ ಇಲ್ಲದೆ ಇದ್ರೂ ಕೆಲವೊಂದು ವಿಚಾರಗಳಲ್ಲಿ ಸಿಕ್ಕಾಕೊಂಡು ಅದರಿಂದ ಇವರು ಮೋಸ ಹೋಗ್ತಾ ಇದ್ದಾರೆ. ಸೊ ಕೆಲವ್ರಿಗೆ ಗೊತ್ತಾಗ್ತಾ ಇದೆ
ಹೌದು ಈ ವ್ಯಕ್ತಿ ನನಗೆ ಮೋಸ ಮಾಡ್ತಿದ್ದಾರೆ ಅಂತ, ಬಟ್ ಆದ್ರೂ ಅವ್ರು ಏನೂ ಮಾಡೋಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿ. ಬಹುಶಃ ಅವರಿಂದ ಏನಾದರೂ ಒಂದು ಸಹಾಯವನ್ನು ಪಡೆದಿರ್ತಾರೆ. ನಾನು ಹೇಳಿದ್ನಲ್ಲ, ಏನೋ ಬ್ಲ್ಯಾಕ್ ಮೇಲ್ ಮಾಡಿ ಅಥವಾ ಓಕೆ ನೀವು ಈ ಥರ ಮಾಡಿದ್ರೆ ನಾನು ಈ ಥರ ಮಾಡ್ತೀನಿ ಅಂತ ಹೇಳಿ ಹೆದರಿಸುವಂಥದ್ದು. ಸೊ ಆ ಹೆದರ್ಕೊಂಡು ನಿಮ್ಮ ವ್ಯಕ್ತಿಯನ್ನು ಅವರು ಕಂಟ್ರೋಲಿಂಗ್ ಮಾಡ್ತಾ ಇರ್ಬೋದು. ಆ್ಯಂಡ್ ಏನಪ್ಪ ಅಂತಂದರೆ ನಿಮ್ಮ ವ್ಯಕ್ತಿ ಸಹ ಒಂದು ರೀತಿ ಏನೂ ಮಾಡದೇ ಇರೋವಂಥ ಪರಿಸ್ಥಿತಿ. ನೀವು ನೋಡ್ಬೋದು ಎನರ್ಜೀಸ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರು ಕೈ ಕಾಲು ಕಟ್ಟು ಹಾಕಿದೆ, ಇಲ್ಲಿ ಸಹ ಅದೇ ರೀತಿ ಇದ್ದಾನೆ. ಅವ್ರು ಫಿಸಿಕಲಿ ಮೆಂಟಲಿ ಏನೂ ಮಾಡುವಂಥ ಸ್ಟೇಜಲ್ಲಿ ಇಲ್ಲ. ರೀಸನ್ ಎಷ್ಟೇ, ಥರ್ಡ್ ಪಾರ್ಟಿಯ ಒಂದು ಕಂಟ್ರೋಲಿಂಗ್ ಇರಬಹುದು. ಓಕೆ, ಆ್ಯಂಡ್ ಹೇಗಾದರೂ ಮಾಡಿ ಇದರಿಂದ ಹೊರಗಡೆ ಬರಬೇಕು ಅಂದರೆ ಒಂದು ಫ್ರೀಡಮ್ನ ಬಯಸ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಅಂದರೆ ಅವ್ರಿಗೇನು ತುಂಬ ಇಂಟ್ರೆಸ್ಟಿಂದ ಇಲ್ಲ, ಬಟ್ ಏನಂದರೆ ಸಿಕ್ಕಾಕೊಂಡಿರ್ತಕ್ಕಂಥ ಎನರ್ಜೀಸ್ ಬರ್ತಾ ಇದೆ. ಇವಾಗ ಇವರ ಸ್ವಇಚ್ಛೆಯಿಂದ ಒಂದು ಥರ್ಡ್ ಪರ್ಸನ್ ಜೊತೆ ಇವರು ಅಫೇರ್ನ ಇದೆ ಅಂತಂದರೆ ಫೈನ್, ಬಟ್ ಏನಂದರೆ ಇವರು ಬಲವಂತದಿಂದ ಇರಲೇಬೇಕಾದಂಥ ಪರಿಸ್ಥಿತಿಯಿಂದ ಅವರು ಇರ್ತಕ್ಕಂಥದ್ದು. ಓಕೆ, ಸೊ ಆ ಥರ ಒಂದು ಸಿಚುವೇಶನ್ ಇದೆ. ತುಂಬ ಕಂಟ್ರೋಲಿಂಗ್ ಅಂತಕ್ಕಂಥದ್ದು ಕಾಣ್ತಾ ಇದೆ. ಸೊ ನಿಮ್ಮ ವ್ಯಕ್ತಿಗೆ ಇಷ್ಟ ಇಲ್ಲದೇ ಇದ್ರೂ ಅವರು ಒಂದು ರೀತಿ ಏನು ಅಸಹಾಯ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಒಳ್ಳೆ ಟೈಮ್ ಬರಲಿ, ನಾನು ಯಾರು ಅಂತ ತೋರಿಸ್ತೀನಿ ಅನ್ನೋ ಒಂದು ವೆಯ್ಟಿಂಗ್ ಪೀರಿಯಡ್ ಅಂತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದೆ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ಏಂಜಲ್ಸ್ ಎನರ್ಜೀಸ್ ಏನಾಗಬಹುದು ಮುಂದೆ, ಅನ್ಲೈಕ್ಲಿ ಅಂತ ಬರ್ತಾರೆ. ಓಕೆ, ಪೀಸ್ಫುಲ್ ರೆಸಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ಆ್ಯಂಡ್ ಲಿಸನ್ ಟು ಯುವರ್ ಇಂಟ್ಯೂಷನ್. ಓಕೆ, ಸೊ ಒಂದು ರೀತಿ ಹೇಳೋದಾದರೆ ಇವಾಗ ನೀವೇನು ಮಾಡೋ ಅಂಥ ನೆಸೆಸಿಟಿ ಇಲ್ಲ. ಯಾಕಂದರೆ ಇವಾಗ ನೀವೇನೇ ಮಾಡಿದ್ರು, ಬಿಕಾಸ್ ಹೇಳಬೇಕಂದ್ರೆ ನಿಮ್ಮ ಪರ್ಸನ್ನೇ ತುಂಬಾ ಅಸಹಾಯಕವಾಗಿದ್ದಾರೆ. ಸೊ ನೀವೇನೇ ಹೇಳಿದ್ರೂ ಆ ಸಜೆಷನನ್ನು ತಗೊಳ್ಳೋ ಅಂಥ ಪರಿಸ್ಥಿತಿನಲ್ಲಂತೂ ಅವರಿಲ್ಲ. ಸೊ ಇಟ್ಸ್ ಅನ್ಲೈಕ್ಲಿ ದಟ್ ನಿಮ್ಮ ಮಾತುಗಳಿಗೆ ಓಕೆ ಕೇಳ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಬಟ್ ಏನಪ್ಪ ಅಂತಂದರೆ ನಿಮ್ಮ ಇಂಟ್ಯೂಷನನ್ನು ನೀವು ಕೇಳಿ. ಅಂದರೆ ನಿಮ್ಮ ಒಳ ಮನಸ್ಸು ಏನು ಹೇಳ್ತಾರೆ, ಅಥವಾ ಕೆಲವೊಮ್ಮೆ ಯೂನಿವರ್ಸ್ ಕಡೆಯಿಂದನೇ ನಮಗೆ ಕೆಲವೊಂದು ಸಂಕೇತಗಳು ಸಿಗ್ತಾ ಇರುತ್ತೆ. ಇವಾಗ ಕೆಲವ್ರು ಏನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತೀರ, ಓಕೆಪ್ಪ ನನ್ನ ರಿಲೇಷನ್ಶಿಪ್ ಸರಿ ಹೋಗಲಿ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತೀರ. ನಿಮಗೆಲ್ಲೋ ಒಂದು ಕಡೆ ಏಂಜಲಿಕ್ ನಂಬರ್ಸ್ ಕಾಣ್ತಾ ಇರುತ್ತೆ, ಫೆದರ್ಸ್ ಕಾಣಿಸ್ತಾ ಇರುತ್ತೆ, ಅಥವಾ ಅಚಾನಕ್ಕಾಗಿ ನಿಮಗೆ ಏನೋ ಒಂಥರ ಥಾಟ್ ಬರೋದು, ಅಥವಾ ಏನೋ ಒಂಥರ ರಿಂಗಿಂಗ್ ನಾಯ್ಸ್ ಕೇಳಿಸುವಂಥದ್ದು ನಿಮ್ಮ ಕಿವಿಗಳಲ್ಲಿ. ಸೊ ಈ ಥರ ಒಂದು ಕೆಲವೊಂದು ಸೂಕ್ಷ್ಮತೆಯಿಂದ ಏಂಜಲ್ಸ್ ನಿಮಗೆ ಆ ಒಂದು ಯೂನಿವರ್ಸ್ ಕಡೆಯಿಂದ ನಿಮಗೆ ಹಿಂಟ್ ಸಿಗ್ತಾ ಇರುತ್ತೆ. ಸೊ ಅದನ್ನು ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಿ. ಬಟ್ ಏನಾದರೆ ಇದಕ್ಕೆ ಪೀಸ್ಫುಲ್ ರೆಸಲ್ಯೂಷನ್ ಅಂತಕ್ಕಂಥದ್ದು ಖಂಡಿತ ಆಗುತ್ತೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಸೊ ಪೀಸ್ಫುಲ್ ರೆಸಲ್ಯೂಷನ್ ಅಂದರೆ ಯಾವುದು ತಂಟೆ ತಕರಾರು ಇಲ್ಲದೇ ಅದು ಆರಾಮಾಗಿ ಅದಾಗದೇ ನಿವಾರಣೆ ಆಗುವಂಥದ್ದು ಅಂತ ಅರ್ಥ. ಸೊ ಹಾಗಾಗಿ ನೀವು ಏನೇ ಮಾಡದೇ ಇದ್ರೂ ಅದು ನಿವಾರಣೆ ಆಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನೀವೇನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅದನ್ನು ಮುಂದುವರಿಸ್ಕೊಂಡು ನೀವು ಅದನ್ನು ಖಂಡಿತವಾಗ್ಲೂ ಮಾಡ್ಕೋಬಹುದು. ಓಕೆ, ಇಟ್ಸ್ ಅ ಗುಡ್ ಮೆಸೇಜ್. ಸೊ ಏಂಜಲ್ಸ್ನ ಖಂಡಿತ ಥ್ಯಾಂಕ್ ಯು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಎಸ್, ಇದಾಗಿತ್ತು ಗೈಸ್ ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಬುಕ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.